ಭಾರತಕ್ಕೆ ಬರುತ್ತಾ ರಷ್ಯಾದ ಬಲಭೀಮ S-500 ಮಿಸೈಲ್ ಅನ್ನೋ ಒಂದು ಚರ್ಚೆಗಳು ನಡೀತಾ ಇದೆ. S-500 ಮಿಸೈಲ್ ಸಿಸ್ಟಮ್ ಬಂದರೆ ಸೇನೆಗೆ ಮತ್ತಷ್ಟು ಬಲ ಸಿಗುತ್ತೆ. ಆಪರೇಷನ್ ಸಿಂಧೂರದಲ್ಲಿ S-400 ಅನ್ನು ಭಾರತ ಬಳಸಿತ್ತು. ಈಗ ಸದ್ಯದ ರಷ್ಯಾದ ಅತ್ಯಾಧುನಿಕ ತಂತ್ರಜ್ಞಾನ ಹೊಂದಿರುವಂತಹ ಮಿಸೈಲ್ ಬರುತ್ತಾ ಭಾರತಕ್ಕೆ. ರಷ್ಯಾದಲ್ಲಿ ಅಂತಿಮ ಹಂತದಲ್ಲಿ ಇರುವಂತಹ S-500 ಮಿಸೈಲ್ ಏನಿದೆ ಅದು ಭಾರತಕ್ಕೆ ಬರುವಂತಹ ಸಾಧ್ಯತೆಗಳಿದೆ ಅನ್ನೋದು ಮಾಹಿತಿ ಲಭ್ಯ ಆಗ್ತಾ ಇದೆ. ಯಾಕಂತಂದರೆ S-400 ಮಿಸೈಲನ್ನು ಈಗ ಆಪರೇಷನ್ ಸಿಂಧೂರ್ನಲ್ಲಿ ಸೈನಿಕರು ಬಳಸಿರ್ತಾರೆ. ಅದರ ಅಪ್ಡೇಟ್ ವರ್ಷನ್, ಅದರ ಮುಂದುವರಿದ ವರ್ಷನ್ ಏನಿದೆ ಅದು ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಏನಾದರೂ ಈ ಮಿಸೈಲ್ ಬಂತು ಅಂತಂದರೆ ಎದುರಾಳಿಗಳ ಹುಟ್ಟಡಗಿಸುವಲ್ಲಿ ಭಾರತೀಯ ಸೈನಿಕರು ಮತ್ತೊಂದು ಹೆಜ್ಜೆ ಮುಂದೆ ಹೋಗ್ತಾರೆ. ಅದೇ ರೀತಿಯಾಗಿ ಎದುರಾಳಿಗಳಿಗೂ ಕೂಡ ಸಾಕಷ್ಟು ಭಯ ಶುರುವಾಗುತ್ತೆ. ಅಷ್ಟರ ಮಟ್ಟಿಗಿನ ಒಂದು ಪವರ್ಫುಲ್ ಮಿಸೈಲ್ ಇದು. ಈಗ ರಷ್ಯಾದಲ್ಲಿ ಆಲ್ರೆಡಿ ಬಳಕೆಯಲ್ಲಿದೆ. ಅದೇ ಒಂದು ಮಿಸೈಲ್ ಭಾರತಕ್ಕೆ ಬರುವಂತಹ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಇನ್ನು S-400 ಏರ್ ಡಿಫೆನ್ಸ್ ಸಿಸ್ಟಮ್ಗಿಂತ S-500 ಅತ್ಯಂತ ಬಲಶಾಲಿಯಾಗಿದೆ. 600 ಕಿಲೋಮೀಟರ್ ದೂರ ಸಾಗಿ ನುಗ್ಗಿ ಹೊಡೆಯುವಂತಹ ಮಿಸೈಲ್ ಇದು. ಏಕಕಾಲದಲ್ಲಿ 80 ಗುರಿ 4 ರೀತಿ ಮಿಸೈಲನ್ನು ಬಳಕೆ ಮಾಡಲಾಗ್ತಾ ಇದೆ. ಇನ್ನು S-400ಗಿಂತ ಅತ್ಯಾಧುನಿಕ ತಂತ್ರಜ್ಞಾನ S-500ನಲ್ಲಿ ಇದೆ. ಮಿಸೈಲ್ ಮಾತ್ರ ಅಲ್ಲ, ಸ್ಯಾಟಲೈಟನ್ನು ಉಡಾಯಿಸುವಂತಹ ಟೆಕ್ನಾಲಜಿಯನ್ನು ಇದು ಹೊಂದಿದೆಯಂತೆ. ಕಡಿಮೆ ಎತ್ತರದಲ್ಲಿರೋ ಸ್ಯಾಟಲೈಟನ್ನು ಉಡೀಸ್ ಮಾಡುವಂತಹ ಶಕ್ತಿಯನ್ನು S-500 ಮಿಸೈಲ್ ಹೊಂದಿರುವಂಥದ್ದು. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಮಿಸೈಲ್ ಏನಿದೆ S-500 ಇದು ಏನಾದ್ರೂ ಕೂಡ ಸೇನೆಗೆ ಸೇರಿಕೊಂಡ್ರೆ ಖಂಡಿತವಾಗ್ಲೂ ಕೂಡ ತುಂಬ ಅನುಕೂಲ ಆಗುತ್ತೆ. ಎದುರಾಳಿಗಳು ಎಷ್ಟೇ ಬಲಶಾಲಿ ಆಗಿದ್ರೂ ಕೂಡ ಒಂದು ಭಯ, ನಡುಕ, ಆತಂಕ ಕೂಡ ಸೃಷ್ಟಿಯಾಗುತ್ತೆ. ಅಷ್ಟರ ಮಟ್ಟಿಗೆ ಈ ಒಂದು S-500 ಮಿಸೈಲ್ನಲ್ಲಿ ಟೆಕ್ನಾಲಜಿ ಕೂಡ ಇರುವಂಥದ್ದು. ನೋಡಿ, ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಮಿಸೈಲ್ ಮಾತ್ರ ಅಲ್ಲ, ಸ್ಯಾಟಲೈಟನ್ನು ಕೂಡ ಧ್ವಂಸ ಮಾಡುವಂತಹ ಟೆಕ್ನಾಲಜಿ ಇದರಲ್ಲಿ ಇದೆಯಂತೆ. ಕಡಿಮೆ ಎತ್ತರದಲ್ಲಿರುವಂತಹ ಸ್ಯಾಟಲೈಟನ್ನು ಕೂಡ ಉಡೀಸ್ ಮಾಡುವಂತಹ ಶಕ್ತಿ ಈ S-500 ಮಿಸೈಲ್ನಲ್ಲಿ ಇರುವಂಥದ್ದು. ಈಗಾಗಲೇ S-400 ಮಿಸೈಲನ್ನು ಆಪರೇಷನ್ ಸಿಂಧೂರ್ನಲ್ಲಿ ಭಾರತೀಯ ಸೈನಿಕರು ಬಳಸಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ S-500 ಅನ್ನು ಕೂಡ ಬಳಸುವಂತಹ ಸಾಧ್ಯತೆ ಇದೆ. ಇದು ಸೇನೆಗೆ ಸೇರ್ಪಡೆಯಾಗುವಂತಹ ಸಾಧ್ಯತೆ ಕೂಡ ಇರುವಂಥದ್ದು.